ಒಂದು ತಾಯಿ ತುಂಬ ಇಷ್ಟಪಡ್ತಿದ್ದಂಥ ಅವಳ ಮಗಳು ಸತ್ತೋದ್ರೆ ಅವಳ ಮಗಳನ್ನ ಬದುಕಿಸೋದಕ್ಕೋಸ್ಕರ ಬ್ಲ್ಯಾಕ್ ಮ್ಯಾಜಿಕ್ನ ಯೂಸ್ ಮಾಡೋದಕ್ಕೆ ಮುಂದಾಗ್ತಾಳೆ. ಅದಕ್ಕೆ ಅವಳು ಏನೇನು ಮಾಡ್ತಾಳೆ, ಯಾವ್ಯಾವ ಮಟ್ಟಕ್ಕೆ ಇಳಿತಾಳೆ ಅಂತ ನಾವು ಈ ಒಂದು ಸಿನಿಮಾನ ನೋಡ್ತಾ ತಿಳ್ಕೊಬೋದು. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬ್ರಿಂಗರ್ ಬ್ಯಾಕ್ ಸಿನಿಮಾದ ಟೈಟಲ್ ಹೇಳೋ ಥರ ಸತ್ತೋಗಿರೋ ಅವಳ ಮಗಳನ್ನ ವಾಪಸ್ ಕರ್ಕೊಂಬರೋದಕ್ಕೆ ಪ್ರಯತ್ನ ಪಡೋದೇ ಈ ಒಂದು ಸಿನಿಮಾದ ಕತೆ. ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಆ್ಯಂಡಿ ಮತ್ತು ಪೆಪ್ಪರು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು. ಅವರ ತಂದೆ ಪಿಲ್ ಅಚಾನಕ್ಕಾಗಿ ಒಂದು ದಿನ ಅವನಿಗವನೇ ಬಾತ್ರೂಮಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾನೆ. ಬಟ್ ಅವಾಗ ಈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸು ಇನ್ನೂ 18 ವರ್ಷಕ್ಕಿಂತ ಕೆಳಗಡೆ ಇರ್ತಾರೆ. ಹಾಗಾಗಿ ಕೌನ್ಸಿಲರ್ ಲಾರಾ ಮನೆಗೆ ಅವರು ಹೋಗ್ತಾರೆ. ಆ ಲಾರಾಳ ಮನೆ ತುಂಬ ವಿಚಿತ್ರವಾಗಿ ಕ್ರೀಪಿಯಾಗಿರುತ್ತೆ. ಅದಕ್ಕೆ ಸರಿಯಾಗಿ ಓಲಿವೇರ್ ಅನ್ನೋ ಒಂದು ಚಿಕ್ಕ ಮಗು ಕೂಡ ಒಂದು ಮನೇಲಿರುತ್ತೆ. ಅದು ಡಿಫ್ರೆಂಟಾಗಿ ಬಿಹೇವ್ ಮಾಡ್ತಾ ಇರುತ್ತೆ. ಸ್ಟಾರ್ಟಿಂಗಲ್ಲೆಲ್ಲ ಕರೆಕ್ಟಾಗೇ ಇರುತ್ತೆ. ಬಟ್ ಒಲಿವೇರ್ ಆ ಚಿಕ್ಕ ಮಗುಗೆ ಹ್ಯಾಂಡಿ ಫ್ರೂಟ್ನ ತಿನ್ನೋದಕ್ಕೆ ಚಾಕುನ ಸಮೇತ ಕೊಡ್ತಾನೆ. ಬಟ್ ಆ ಮಗು ಫ್ರೂಟ್ನ ತಿಂದ್ಬಿಟ್ಟು ಚಾಕುನು ಕೂಡ ಹಂಗೆ ತಿನ್ನೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಆವಾಗ ಗೊತ್ತಾಗುತ್ತೆ ಸ್ಟೋರಿಯ ಪ್ಲಾಟ್ ಲೈನ್ ಆ್ಯಕ್ಚುಲಾಗಿ ಏನಾಗ್ತಾ ಇದೆ ಅಂತ. ಆ ಒಂದು ಮಗುನ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡ್ಕೊಂಬಿಟ್ಟು ಲಾರಾ ಏನೋ ಒಂದು ಪ್ಲ್ಯಾನ್ ಆಗ್ತಾ ಇರ್ತಾಳೆ. ಆ ಒಂದು ನೆಕ್ಸ್ಟ್ ಟಾರ್ಗೆಟ್ನಲ್ಲಿ ಆ್ಯಂಡಿಯ ಬ್ಲೈಂಡ್ ಸಿಸ್ಟರ್ ಪೆಪ್ಪರ್ ಇರ್ತಾಳೆ. ಇದನ್ನೆಲ್ಲ ಆ್ಯಂಡಿ ತಿಳ್ಕೊಂಡು ಅವನ ತಂಗಿನ ಇದರಿಂದ ಯಾವ ಥರ ಸೇವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಅಂತ ನಾವು ಈ ಒಂದು ಸಿನಿಮಾ ನೋಡಿ ತಿಳ್ಕೊಬೇಕು. ಈ ಸಿನಿಮಾನೂ ಕೂಡ ಒಂಥರ ಸರ್ವೈವಲ್ ಥ್ರಿಲ್ಲರ್ ಸಿನಿಮಾನೇ. ಅದೇ ಥರ ತಾಯಿಗೆ ತನ್ನ ಮಗಳ ಮೇಲಿರೋ ಅತಿಯಾದ ಮೋಹ ಇಲ್ಲಿ ನಾವು ನೋಡ್ಬೋದು. ಸತ್ತಿರೋ ಮಗಳನ್ನ ಬದುಕಿಸ್ಕೊಳ್ಳೋದಕ್ಕೆ ಆ ಒಂದು ತಾಯಿ ಪಡೋ ಕಷ್ಟನೂ ಕೂಡ ನೋಡ್ಬೋದು. ಒಟ್ಟಿನಲ್ಲಿ ಸಿನಿಮಾ ಮಾತ್ರ ಸೂಪರ್ ಸರ್ವೈವಲ್ ಥ್ರಿಲ್ಲರ್ ಹೋಗೋರು. ನನಗೆ ಮಾತ್ರ ತುಂಬ ಇಷ್ಟ ಆಯಿತು. ಒಳ್ಳೆ ಥ್ರಿಲ್ಲು ಕೂಡ ಕೊಡ್ತು. ಅದರಲ್ಲೂ ಆ ಸೀನ್ಸ್ನ ಸ್ಕ್ರೀನ್ ಪ್ಲೇ ಅಷ್ಟೆಲ್ಲ ಎಸ್ಟಾಬ್ಲಿಷ್ ಮಾಡಿರೋ ವೇ ಎಲ್ಲ ಕೂಡ ಚೆನ್ನಾಗಿ ಇಷ್ಟ ಆಯಿತು. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕೂಡ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಅಷ್ಟೇ ಅಲ್ಲ, ಆ ಬ್ಲೈಂಡ್ ಕ್ಯಾರೆಕ್ಟರ್ ಮಾಡಿರೋ ಪೆಪ್ಪರ್ ಆಗ್ಬೋದು, ಹ್ಯಾಂಡಿ ಆಗ್ಬೋದು, ಅಥವಾ ಲಾರಾ ಕ್ಯಾರೆಕ್ಟರ್ ಮಾಡಿರೋ ಆ್ಯಕ್ಟರ್ಸೇ ಆಗಿರ್ಬೋದು, ಎಲ್ಲರೂ ಕೂಡ ಅವರ ಒಂದು ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ಜಸ್ಟಿಫೈ ಮಾಡಿದ್ರು. ಇದರಲ್ಲಿ ಆ್ಯಕ್ಚುಲಾಗಿ ಬರೋದೇ ಕಡಿಮೆ ಕ್ಯಾರೆಕ್ಟರ್ಸು. ಅದರಲ್ಲೂ ಕೂಡ ಒಲಿವೇರ್ ಆ ಒಂದು ಸೈಕಿಕ್ಕಾಗಿ ಆ್ಯಕ್ಟ್ ಮಾಡಿರೋ ಮಗು ಕೂಡ ತುಂಬ ಸಖತ್ ಆ್ಯಕ್ಟ್ ಮಾಡ್ತು. ಇನ್ ಕೇಸ್ ಎಲ್ಲರಿಗಿಂತ ಆ ಒಂದು ಮಗುನೇ ಸಖತ್ತು ಡಾಮಿನೇಟ್ ಮಾಡಿ ಆ್ಯಕ್ಟ್ ಮಾಡ್ತು ಅಂತ ನನಗನ್ನಿಸ್ತು. ನೀವು ಕೂಡ ಸ್ಟನ್ ಆಗ್ತೀರಾ. ಸಿನಿಮಾನ ನೋಡಿಲ್ಲ ಅಂದರೆ ಅಮೆಝಾನ್ ಪ್ರೈಮ್, ಆ್ಯಪಲ್ ಟಿವಿ, ಗೂಗಲ್ ಟಿವಿ, G5 ಇದರಲ್ಲೆಲ್ಲ ಸ್ಟ್ರೀಮ್ ಆಗ್ತಾ ಇದೆ, ಅವೈಲಬಲ್ ಇದೆ. ಕೆಲವೊಂದು ಕಡೆ ರೆಂಟ್ಗೂ ಕೂಡ ಸಿಗ್ತಾ ಇದೆ. ನೋಡಿಲ್ಲ ಅಂದರೆ ನೋಡಿ, ಒಂದೊಳ್ಳೆ ಸಿನಿಮಾಗ ನೋಡಿರೋ ಫೀಲ್ ಬರುತ್ತೆ. ಬಟ್ ಇದರಲ್ಲಿ ಬ್ರೂಟಲ್ ಸೀನ್ಸು, ಡಿಸ್ಟರ್ಬಿಂಗ್ ಸೀನ್ಸು ಜಾಸ್ತಿ ಇರ್ತವೆ. ಸ್ವಲ್ಪ ಹುಷಾರಾಗಿರಿ. 18+ ಇರೋರು ಮಾತ್ರ ನೋಡೋದಕ್ಕೆ ಟ್ರೈ ಮಾಡಿ. ಅದಕ್ಕಿಂತ ಕೆಳಗಡೆ ಏಜ್ ಅವರು ನೋಡಬೇಡಿ.